ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಸಾರ್ವಜನಿಕ ಒಂದು ಡೌಟ್ ಇದೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣ ಈ ತಿಂಗಳೇ ಒಂದು ಜಮೆ ಆಗುತ್ತಾ ಅಥವಾ ಯಾವಾಗ ಜಮೆ ಆಗುತ್ತೆ ಅಂತ ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 17ನೇ ಕಂತಿ ಹಣ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇರಾ. ಹಾಗಾದರೆ ಹಣ ಯಾವ್ಯಾವ ಜಿಲ್ಲೆಗೆ 17ನೇ ಕಂತಿ ಹಣ ಇವಾಗ ಆಗಲೇ ಜಮೆ ಮುಕ್ತಾಯ ಆಗಿದೆ, ಇನ್ನು ಯಾವ್ಯಾವ ಜಿಲ್ಲೆಗೆ ಜಮೆ ಆಗಬೇಕು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ತೊಗೋತಿದ್ರೆ, ಆದರೆ ಕಳೆದ 3 ತಿಂಗಳಿಂದ ನಿಮಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದಿರಲಿಲ್ಲ. ಆದರೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಇವಾಗ ಆಗಲಿ 2,000 ರೂಪಾಯಿ ಬಂದ್ಬಿಟ್ಟು 16ನೇ ಕಂತು ಎಷ್ಟೊಂದು ಜನಕ್ಕೆ ಜಮೆ ಆಗಿದೆ. ಕೆಲವರಿಗೆ ಶಿವರಾತ್ರಿ ಹಬ್ಬಕ್ಕೆ ಫೆಬ್ರವರಿ 25ನೇ ತಾರೀಕು ಕೂಡ ಎಷ್ಟೊಂದು ಜನಕ್ಕೆ 2,000 ರೂಪಾಯಿ ಬಂದು ಜಮೆ ಆಗಿದೆ 16ನೇ ಕಂತು. ಮತ್ತು ಇವಾಗ 17ನೇ ಕಂತು ಇವಾಗ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಯಿತು. ಇದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಮಾರ್ಚ್ 10ನೇ ತಾರೀಕು ಆದಮೇಲೆ ಎಲ್ಲರ ಖಾತೆಗೂ ಕೂಡ 17ನೇ ಕಂತಿ ಹಣ ತಿರ್ಗಾ 2,000 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಇವಾಗ ಆಗಲೇ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ? ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇವಾಗ 18ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ಇವಾಗ 18ನೇ ಕಂತಿ ಹಣ ಈ ತಿಂಗಳೇ ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ, ಯಾವಾಗ ಬರುತ್ತೆ, ಇದ್ರ ಬಗ್ಗೆನೂ ಕೂಡ ನಿಮಗೆ ಡೌಟ್ ಇದೆ. ಮತ್ತು ಇವಾಗ ಸಾಕಷ್ಟು ಜನ ನೀವು ಕಂಪ್ಲೇಂಟ್ ಮಾಡ್ತಾ ಇರೋದೇನೆಂದರೆ ನಮಗೆ 17ನೇ ಕಂತಿ ಹಣ ಇನ್ನೂ ಬಂದು ಜಮೆ ಆಗಿಲ್ಲ, ಏನಕ್ಕೆ ಅಂತಲೂ ಕೂಡ ಕೇಳ್ತಾ ಇರಾ. ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಪ್ರತಿಯೊಬ್ಬರು ಕೂಡ. ಇವಾಗ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನಾವು 17ನೇ ಕಂತಿ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೊಂದು ಡೌಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿ ಹಣ ಏನಿದೆಯಲ್ಲ, ಇವಾಗಲೇ ರಾಜ್ಯ ಸರ್ಕಾರದವರು ಇವಾಗ ಎಲ್ಲರ ಖಾತೆಗೂ ಕೂಡ ಆಲ್ಮೋಸ್ಟ್ ಜಮೆ ಮಾಡಿದರೆ 70%ಗಿಂತ ಜಾಸ್ತಿ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿ 17ನೇ ಕಂತಿ ಹಣ ಬಂದು ಜಮೆ ಆಗಿರುತ್ತೆ. ಮತ್ತು ಇವಾಗ 17ನೇ ಕಂತಿ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಇಲ್ಲಿ ಕೆಲವು ಜಿಲ್ಲೆಯವರಿಗೆ ಮಾತ್ರ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಮತ್ತು ಇನ್ನೂ ಕೆಲವು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಡಿ 17ನೇ ಕಂತಿ ಹಣ ಜಮೆ ಆಗಿಲ್ಲ. ಬೇರೆ ಜಿಲ್ಲೆಯವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಹಣ ಬಂದು ತಲುಪಿರುತ್ತೆ. ಇವಾಗ ಯಾವ್ಯಾವ ಜಿಲ್ಲೆಗೆ ಇವಾಗ ಪೆಂಡಿಂಗ್ ಇದೆಯಲ್ಲ, ಅಮೌಂಟ್ ಬಂದಿಲ್ವಲ್ಲ, ನೀವೇನು ಮಾಡಬೇಕಾಗತ್ತೆ, ಇನ್ನೊಂದು 3-4 ದಿನ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಆ ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಇನ್ನು 3-4 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 17ನೇ ಕಂತಿ ಹಣ ಏನು ಬರಬೇಕಾಗಿತ್ತಲ್ಲ ಆ ಒಂದು ಹಣನೂ ಕೂಡ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಇಲ್ಲಿ ನೀವು ಇದುವರೆಗೂ ಕೂಡ ತಿಳ್ಕೊಂಡಿದ್ದು 17ನೇ ಕಂತಿನವರೆಗೂ ಕೂಡ ಮಾಹಿತಿ ಆಗಿರುತ್ತೆ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು 18ನೇ ಕಂತಿ ಹಣ. ಯಾಕೆ ಅಂದರೆ ಈ ತಿಂಗಳು ಆಗಲಿ ಎಷ್ಟೊಂದು ಜನರ ಖಾತೆಗೆ ಆಗಲೇ 17ನೇ ಕಂತಿ ಹಣ ಬಂದು ಜಮೆ ಆಗಿರುತ್ತೆ. ಇವಾಗ ನೀವು ಒಂದು ಕಂತಿ ಹಣ ಬಂತು ಅಂದಿದ ತಕ್ಷಣ ನೆಕ್ಸ್ಟ್ ಕಂತಿ ಹಣ ಯಾವಾಗ ಬರುತ್ತೆ ಅಂತ ಕೂಡ ಡೌಟ್ ಆಗಿರುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ 16ನೇ ಕಂತು ಬಂದಿದೆ ಮತ್ತು 17ನೇ ಕಂತು ಕೂಡ ಬಂದಿದೆ. ಆಗಲೇ 4,000 ರೂಪಾಯಿನ ಒಂದೇ ತಿಂಗಳಲ್ಲಿ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ. ಇನ್ನೊಂದಷ್ಟು ಜನ ನೀವೇನು ಮಾಡಿದೆ ಅಂದರೆ ಫೆಬ್ರವರಿಲಿ 2,000 ರಿಸೀವ್ ಮಾಡ್ಕೊಂಡಿದ್ದೀರಾ 16ನೇ ಕಂತು, ಮಾರ್ಚಲ್ಲಿ 2,000 ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ದೀರಾ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗೋದೇನೆಂದರೆ ಇವಾಗ ಆಗಲೇ ನಂಗೆ 4,000 ಬಂದಿದೆ, 2,000 ಬಂದಿದೆ ಈ ತಿಂಗಳು, ಇವಾಗ ತಿರ್ಗಾ 2,000 ಸರ್ಕಾರದವ್ರು ಏನಾದರೂ ಆಗ್ತಾರಾ ಅಂತಲೂ ಕೂಡ ನಿಮಗೆ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಡಿಸೆಂಬರ್ ಜನವರಿ ತಿಂಗಳು ಹಣ ಮಾತ್ರ ಬಂದಿರೋದು. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳದೆಲ್ಲ ಕೂಡ ಸರ್ಕಾರದವರು ಹಾಕಬೇಕಾಗಿರುತ್ತೆ. ಸರಿನಾ? ಇವಾಗ ಮಾರ್ಚ್ 31ನೇ ತಾರೀಕು ಒಂದು ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ, ಹಣಕಾಸು ವರ್ಷ ಮುಗಿಯೋದ್ರಿಂದ ಆ ಒಂದು ದಿನಾಂಕದ ಒಳಗಡೆ ನಿಮಗೆ 18ನೇ ಕಂತಿ ಹಣ ಜಮೆ ಮಾಡಬೇಕಾಗಿರುತ್ತೆ. ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣ ನಿಮ್ಗೆ ಏನು ಬರಬೇಕಲ್ಲ ಅದು ಕೂಡ ನಿಮಗೆ ಇದೇ ತಿಂಗಳಲ್ಲಿ ಬಂದು ಜಮೆ ಆಗುತ್ತೆ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.